ಇಲ್ಲಿ ಅಗ್ನಿಕುಂಡ ಮಹೋತ್ಸವ ಅನ್ನುವಂಥದ್ದು ಬಹಳ ವಿಜೃಂಭಣೆಯಾಗಿ ನಡೀತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ವೀರಭದ್ರ ಸ್ವಾಮಿ ಭದ್ರಿಕಾಳಮ್ಮನವರ ಕೆಂಡ ಮಹೋತ್ಸವಕ್ಕೆ ಪಾಲ್ಗೊಳ್ತಾರೆ. ಮೆರವಣಿಗೆ ಬಂದು ಚೆನ್ನಾಗಿ ಹೇಳ್ತಾರೆ, ಅವ ಚೆನ್ನಾಗಿ ಮೆರವಣಿಗೆ ನುಡಿತಾಳೆ. ನಮ್ದು ಏನೇ ಒಂದು ಬೇಡಿಕೊಂಡ್ರು ಅದಕ್ಕೆ ಅವ ನಮಗೆ ಆನ್ಸರ್ ಕೊಡ್ತಾರೆ. ವಾಮಾಚಾರಿಕ ಸಮಸ್ಯೆ ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಕಳೆದಿರ್ತಕ್ಕಂಥದ್ದು ಏನೆಲ್ಲ ನಾನು ಆ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಆ ಸಮಸ್ಯೆಗಳು ಆ ಒಂದು ವೀರಭದ್ರ ಸ್ವಾಮಿಯವರ ಕೆಂಡ ಆಯ್ತಿದ್ದಂಗೆ ಆ ಹಿಂಭಾಗ ಆ ಸ್ವಾಮಿ ಕಾಲಿಟ್ಟಂತಹ ಆ ಒಂದು ಕೆಂಡ ಆಗಿರುತ್ತೆ, ಅದೆಲ್ಲ ಹೂವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಪಾಸಿಟಿವ್ ಬಂತು ನನಗೆ. ಏನೋ ಒಂಥರ ತುಂಬ ಇದಾಯಿತು. ಏನೋ ಒಂದು ಹೇಳ್ಕೊಂಡಿದ್ದೆ ಅದಾಗಿದೆ. ಅದು ನಾನು ಏನೋ ಕೊಡ್ತೀನಿ ದೇವರಿಗೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಶರಣಾರ್ಥಿ. ನನ್ನ ಎಲ್ಲ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ನಿಮ್ಮೆಲ್ಲರೂ ಕೂಡ ವೀರಭದ್ರ ಸ್ವಾಮಿ ಭದ್ರಿಕಾಳಮ್ಮನವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶ್ರೀ ಗುರು ವೀರಭದ್ರೇಶ್ವರ ಭದ್ರಿಕಾಳಮ್ಮನವರ ಅಗ್ನಿಕುಂಡ ಮಹೋತ್ಸವ ಅಂತೇಳಿ ತುಂಬ ವಿಜೃಂಭಣೆಯಾಗಿ ನಡೀತಾ ಇರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷವನ್ನು ತಂದಿರತಕ್ಕಂಥದ್ದು. ಯಾಕಪ್ಪ ಅಂತಂದರೆ ವರ್ಷಕ್ಕೆ ನಮ್ಮ ಕ್ಷೇತ್ರದಲ್ಲಿ ಅಮ್ಮನವರು ಬರವಣಿಗೆ ಶಾಸ್ತ್ರದ ಮೂಲಕವಾಗಿ ಸಾವಿರಾರು ಲಕ್ಷಾಂತರ ಕೋಟ್ಯಾನುಕೋಟಿ ಭಕ್ತರ ಸಂಕಷ್ಟವನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಿರ್ತಾಳೆ. ಈ ಒಂದು ವರ್ಷದಲ್ಲಿ ಶಿವರಾತ್ರಿ ಕಳೆದ 8 ದಿವಸ 8ನೇ ದಿನಕ್ಕೆ ನಡೀತಕ್ಕಂಥ ಒಂದು ಅಗ್ನಿಕುಂಡ ಮಹೋತ್ಸವಕ್ಕೆ ಆ ಭಕ್ತರು ಏನು ವರ್ಷ ಪೂರ್ತಿ ಅವರ ಕಷ್ಟ ನಷ್ಟಗಳನ್ನು ಒಂದು ಆ ತಾಯಿ ಹತ್ರ ಕುರಿತು ಒಂದು ಪ್ರಶ್ನೆ ಮುಖಾಂತರವಾಗಿ ಮತ್ತು ತಡೆ ನಿವಾರಣೆ ಮುಖಾಂತರವಾಗಿ ಬಗೆಹರಿಸಿಕೊಂಡು ಸಂತೋಷಗೊಂಡು ಬಂದು ಈ ಕ್ಷೇತ್ರದಲ್ಲಿ ಪಾಲ್ಗೊಂಡು ಆ ವರ್ಷಕ್ಕೆ ಆ ಒಂದು ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಂಡು ಪುನೀತರಾಗ್ತಾರಲ್ಲ, ಅದನ್ನು ನೋಡೋದಕ್ಕೆ ಸಂತೋಷ. ಯಾಕೆಂದರೆ ಸಾವಿರಾರು ಸಂಖ್ಯೆಯಲ್ಲಿ ವೀರಭದ್ರ ಸ್ವಾಮಿ ಭದ್ರಿಕಾಳಮ್ಮನವರ ಕೆಂಡ ಮಹೋತ್ಸವಕ್ಕೆ ಪಾಲ್ಗೊಳ್ತಾರೆ. ನಮ್ಮೂರು ಬಂದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ನಾಗಸಮುದ್ರ ಎಂಬ ಗ್ರಾಮದಲ್ಲಿದ್ದ ಬಂದಿದ್ದೀವಿ ನಾವು. ಇಲ್ಲಿಗೆ ನಾವು 4-5 ಸಲ ಆಯ್ತು ಬಂದು. ನಾವು ಬಂದಮೇಲೆ ಗುರೂಜಿಯವರು ನಮ್ಮದೆಲ್ಲ ಹೇಳಿ ಹೋಮ ಎಲ್ಲ ಮಾಡಿಸಿ ನಿಮಗೆಲ್ಲ ಒಳ್ಳೇದಾಗುತ್ತಪ್ಪ ಅಂದಮೇಲೆ ನಮಗೆಲ್ಲ ಸ್ವಲ್ಪ ಬೇಯಿಸ್ಕೊಂಡಿದ್ದಕ್ಕೆ ಇದು 5ನೇ ಸಲ ಬರ್ತಾಯಿದ್ದೀನಿ. ಗುರೂಜಿ ಒಳ್ಳೆಯದು ಪೂಜೆ ಗೀಜೆ ಮಾಡಿ ಊಟದ ವ್ಯವಸ್ಥೆ ಆಗಲಿ, ಮತ್ತು ನಮಗೆ ಅಮೌಂಟು ಇನ್ನೂ ಒಂದು ನಮಗೆ ಯಾವುದೇ ಟಾರ್ಚರ್ ಇಲ್ಲದೇ ಒಳ್ಳೆಯದು ನಮಗೆ ಮಾಡಿ ಕಳಿಸ್ತಾರೆ. ಇಲ್ಲಿ ಬಂದು ನಾವು ಮೇನ್ ದೇವ್ರು ನಂಬಬೇಕು. ನಂಬಿದರೆ ನಮಗೆ ಒಳ್ಳೆಯದಾಗುತ್ತೆ.
ನಮಗೆ ನಂಬಿಕೆ ಇಲ್ಲ, ಅವರು ಏನೋ ನಮಗೆ ಡೌಟು ಹಂಗೆ ಇರಬಾರ್ದು. ಫಸ್ಟ್ ನಾವು ನಂಬಿ ಬರಬೇಕು. ನಾವು ಬಂದು ಹೋದ್ಮೇಲೆ ನಮಗೆ ಒಳ್ಳೆಯದಾಗುತ್ತೆ. ಬರವಣಿಗೆ ಬಂದು ಚೆನ್ನಾಗಿ ಹೇಳ್ತಾರೆ, ಅವ ಚೆನ್ನಾಗಿ ಬರವಣಿಗೆ ನುಡಿತಾರೆ. ನಮ್ದು ಏನೇ ಒಂದು ಬೇಡಿಕೊಂಡ್ರು ಅದಕ್ಕೆ ಅವ ನಮಗೆ ಆನ್ಸರ್ ಕೊಡ್ತಾರೆ. ಅದು ನಮಗೆ ನಮ್ದು ಏನಾನ ಒಂದು ಇದಿರುತ್ತೆ, ದೋಷ ಏನಾನ ಇದ್ದರೆ ತಡೆ ಹೊಡೆದು ನಮಗೆ ಸ್ನಾನ ಅವ್ರಿಗೆ ನೀರು ಹಾಕಿ ಅವ್ರಿಗೆಲ್ಲ ಇದು ಮಾಡಿ ಆಮೇಲೆ ನಮಗೆ ಒಳ್ಳೆಯದಾಗುತ್ತೆ. ಶಾಂತಿ ಎಲ್ಲ ಒಳ್ಳೆಯದಕ್ಕಾಗಕ್ಕೆ ಮಾಡ್ತೀವಿ. ನಮ್ಮದು ಸಮಸ್ಯೆ ಅಂದರೆ ಮನೇಲಿ ಸ್ವಲ್ಪ ಕಿರಿಕಿರಿ ವಾತಾವರಣ, ಮಕ್ಕಳು ಓದ್ತಕ್ಕ ಸ್ವಲ್ಪ ಕಾನ್ಸೆಪ್ಟ್ ಮಾಡ್ತಾ ಇದ್ದಿಲ್ಲ. ಇಲ್ಲಿಗೆ ಹೋಗಿ ಬಂದಮೇಲೆ ಸ್ವಲ್ಪ ರಿಕವರ್ ಆಗಿದ್ದಾರೆ ಹುಡುಗರು. ಮಕ್ಕಳ ಮನೆಯಲ್ಲಿ ಸ್ವಲ್ಪ ಶಾಂತಿ ನಿಧಾನಕ್ಕೆ ಆಗ್ತೈತೆ. ಯಾವುದೇ ಒಂದಾಗಲಿ ನಾವು ಇವಾಗ ಮಾಡಿದ ತಕ್ಷಣ ಬಂದ ತಕ್ಷಣ ಆಗಿಬಿಡ್ಬೇಕಂದ್ರೆ ಆಗಲ್ಲ. ಒಳ್ಳೆಯದು ಒಂದೇ ಸಲ ನಿಧಾನವಾಗಿ ಆಗುತ್ತೆ. ನಾವು ಹೇಳೋದಿಷ್ಟೇ, ಫಸ್ಟ್ ನಂಬಿಕೆ ಇಟ್ಕೊಂಡು ಬರ್ರಿ. ಬಂದು ಹೋದ್ಮೇಲೆ ಒಂದು 2-3 ಸಲ ನಿಮಗೆ ಅರ್ಥ ಆಗುತ್ತಂತ ನಾವು ಹೇಳ್ತೀವಿ. ಇದು ಪಾಲ್ಗೊಳ್ಳುವಂಥ ಉದ್ದೇಶ ಇಷ್ಟೇ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ವರ್ಷಪೂರ್ತಿ ಅಮ್ಮನವರು ಸರ್ವಸಂಕಷ್ಟ ನಿವಾರಣಾರ್ಥಕವಾಗಿ ಬರವಣಿಗೆ ಮೂಲಕವಾಗಿ ಅವರ ಕಷ್ಟ ನಷ್ಟಗಳು ಏನು, ಅವರು ಯಾವ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ನಿವಾರಣೆ ಏನು, ಆ ಉಪದ್ರವವನ್ನು ಕೊಡ್ತಾ ಇರ್ತಕ್ಕಂಥವ್ರು ಯಾರು, ಮಾಟ ಮಂತ್ರಗಳಿಗೆ ಸಮಸ್ಯೆಗಳು ಏನು, ಆ ಮಾಟ ಮಂತ್ರವನ್ನು ಯಾರು ಮಾಡ್ತಾ ಇದ್ದಾರೆ, ಹೇಗೆ ಅದನ್ನು ನಿವಾರಣೆ ಮಾಡಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಭವಿಸಿರ್ತಕ್ಕಂಥ ಕಷ್ಟವನ್ನು ನಿವಾರಣೆ ಮಾಡಿರ್ತಕ್ಕಂಥದ್ದು, ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ನಿವಾರಣೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ದೆವ್ವ ಪೀಡೆ ಪಿಶಾಚಿಗಳಾದಿ ನಾವೇನು ಕರಿತೀವಲ್ಲ ಕೆಟ್ಟದ್ದು ಅಂತ ಹೇಳಿ ಅದನ್ನೆಲ್ಲದನ್ನು ಕೂಡ ಈ ಕ್ಷೇತ್ರದಲ್ಲಿ ಬಂದು ಬಗೆಹರಿಸ್ಕೊಂಡಿರ್ತಕ್ಕಂಥದ್ದು. ವರ್ಷವಿಡೀ ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಾಡ್ಕೊಂಡು ಹೋಗೋದಂಥ ಒಂದು ಪಕ್ಷದಲ್ಲಿ ಇಲ್ಲಿ ವರ್ಷಕ್ಕೊಮ್ಮೆ ತಾಯಿ ವೀರಭದ್ರ ಸ್ವಾಮಿ ಭದ್ರಿಕಾಳಮ್ಮನವರ ಜಾತ್ರಾ ಮಹೋತ್ಸವನ್ನೇ ಕಾಯ್ತಾ ಇರ್ತಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ಅಗ್ನಿಕುಂಡ ಮಹೋತ್ಸವ ಅನ್ನುವಂಥದ್ದು ಬಹಳ ವಿಜೃಂಭಣೆಯಾಗಿ ನಡೀತಕ್ಕಂಥದ್ದು. ಅಗ್ನಿಕುಂಡ ಮಹೋತ್ಸವ, ಅಗ್ನಿಕುಂಡವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವಿಧಿವಿಧಾನಗಳು ನಮ್ಮ ಈ ಒಂದು ಎಪಿಸೋಡಲ್ಲಿ ಇರ್ತಕ್ಕಂಥದ್ದನ್ನು ನೋಡಿ ಎಲ್ಲರೂ ನೋಡಿ. ಅಗ್ನಿಕುಂಡ ಪ್ರತಿಷ್ಠಾಪನೆಯನ್ನು ಹೇಗೆ ಮಾಡ್ತಾರೆ, ಅಗ್ನಿಯನ್ನು ಹೇಗೆ ಪ್ರತಿಷ್ಠಾಪನೆ ಮಾಡ್ತಾರೆ, ಮತ್ತು ಆ ಒಂದು ಅಗ್ನಿ ಒಂದು ಕೆಂಡ ಅಂತ ನಾವು ಕರಿತೀವಿ ನಾವು ಆಡು ಭಾಷೆಯಲ್ಲಿ. ಆ ಕೆಂಡಕ್ಕೆ ಯಾವ್ಯಾವ ರೀತಿಯಾದಂತಹ ಪ್ರೊಸೀಜರ್ಗಳನ್ನು ಒಂದು ಶಾಸ್ತ್ರೋಕ್ತವಾಗಿ ಅದಕ್ಕೆ ರೂಢಿಯನ್ನು ತರ್ತಾರೆ, ಪ್ರಯೋಗವನ್ನು ಮಾಡ್ತಾರೆ. ಆ ಪ್ರಯೋಗದಲ್ಲಿ ಎಂಥ ಸಮಸ್ಯೆಗಳು ಬಗೆಹರಿಸ್ಕೊಂಡಿರೋರು, ಮತ್ತು ಈಗ ನಾನು ಏನೇನು ಹೇಳಿದೆ ಅವೆಲ್ಲ ಆರ್ಥಿಕವಾದಂಥ ಸಮಸ್ಯೆ, ವಾಮಾಚಾರಿಕ ಸಮಸ್ಯೆ, ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಕಳೆದಿರ್ತಕ್ಕಂಥದ್ದು ಏನೆಲ್ಲ ನಾನು ಆ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಆ ಸಮಸ್ಯೆಗಳು ಆ ಒಂದು ವೀರಭದ್ರ ಸ್ವಾಮಿಯವರ ಕೆಂಡ ಆಯ್ತಿದ್ದಂಗೆ ಆ ಹಿಂಭಾಗ ಆ ಸ್ವಾಮಿ ಕಾಲಿಟ್ಟಂತಹ ಆ ಒಂದು ಕೆಂಡ ಆಗಿರುತ್ತೆ, ಅದೆಲ್ಲ ಹೂವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು, ಅದೆಲ್ಲ ಹೂವಾಗಿ ಅರಳತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪವಾಡ. ನಮಸ್ಕಾರ, ನನ್ನ ಹೆಸರು ಮಮತಾ. ನಾನು ತಿಪ್ಟೂರಿಂದ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ನೋಡಿದಾಗ ಮೊಬೈಲಲ್ಲಿ ನೋಡಿದೆ, ರೀಲ್ಸಲ್ಲಿ ಬರ್ತಾಯಿತ್ತು ಭದ್ರಕಾಳಿ ದೇವಸ್ಥಾನ ತಿಪ್ಟೂರು ತಾಲೂಕು ಚಿಕ್ಕಪಾರ್ಕ್ನಹಳ್ಳಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಒಂದು ಸಲ ಸುಮ್ಮನೆ ಬಂದು ಹೋದೆ. ಮತ್ತು 2ನೇ ಸಲ ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲ ಕರ್ಕೊಂಡು ಬಂದೆ. ಆವಾಗ ಏನೋ ಒಂಥರ ನೆಗೆಟಿವ್ ಪಾಸಿಟಿವ್ ಬಂತು ನನಗೆ, ಏನೋ ಒಂಥರ ತುಂಬ ಇದಾಯಿತು. ಮತ್ತು 3ನೇ ಸಲ ಬಂದಾಗ ನನಗೆ ಏನೋ ಒಂದು ಹೇಳ್ಕೊಂಡಿದ್ದೆ ಅದಾಗಿದೆ. ಅದು ನಾನು ಏನೋ ಕೊಡ್ತೀನಿ ದೇವರಿಗೆ. ಹಾಗಾಗಿ ಇವತ್ತು ಜಾತ್ರೆ ಅಂತ ನನಗೆ ಯಾರೋ 3ನೇ ವ್ಯಕ್ತಿಯಿಂದ ತಿಳಿಯಿತು. ಹಾಗಾಗಿ ನಾನು ಬಂದಿದ್ದೀನಿ. ನನಗೆ ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ. ಮತ್ತು ಇವತ್ತು ನಿನ್ನೆಯಿಂದ ಜಾತ್ರೆ ನಡೀತಾ ಇದೆ. ಹಾಗೆ ಇಲ್ಲಿ ತಡೆ ಹೊಡಿಸ್ಕೊಂಡವ್ರಿಗೆ ತುಂಬ ಅನುಕೂಲ ಆಗಿದೆ. ಹಾಗೆ ಬೆಂಗಳೂರಲ್ಲಿ ನನಗೆ ಅಡ್ರೆಸ್ಸು ಸಹ ಕೇಳಿದ್ರು. ನಾನು ಅಡ್ರೆಸ್ ಸಹ ಕೊಟ್ಟು ಕಳಿಸಿದ್ದೀನಿ. ಬೆಂಗಳೂರಿಂದ ನಮ್ಮ ಹಾಸನ ಡಿಸ್ಟ್ರಿಕ್ ಅವರು ಕೇಳಿದರು. ಅವರು ಬೆಂಗಳೂರಲ್ಲಿದ್ದಾರೆ ನಂದಿನಿ ಲೇಔಟಲ್ಲಿ.
ಅವ್ರಿಗೆ ಅಡ್ರೆಸ್ಸು ಸಹ ಕೊಟ್ಟು ಕಳಿಸ್ದೆ. ಅವ್ರಿಗೆ ಪಾಪ ಜಾತ್ರೆ ಅಂತ ಗೊತ್ತಿದ್ರೆ ಅವರು ಬರ್ತಿದ್ರೇನೋ, ಹಂಗಾಗಿ ನನಗೂ ಗೊತ್ತಿರಲಿಲ್ಲ. ಬೇರೆಯವರಿಂದ ಗೊತ್ತಾಗಿ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡಿ ನಂಗೆ ತುಂಬ ಖುಷಿಯಾಯಿತು. ನಿಜವಾಗ್ಲೂ ಅನುಕೂಲ ಆಗುತ್ತೆ ಬಂದರೆ ಜನಗಳಿಗೆ ಇಲ್ಲಿ ತಡೆ ಹೊಡ್ಸೋದಾಗಲಿ ಮತ್ತು ಇನ್ನೊಂದು ದರ್ಶನ ಮಾಡೋದಾಗಲಿ ಅನುಕೂಲ ಆಗುತ್ತೆ. ಎಲ್ಲರೂ ಬನ್ನಿ, ದೇವ್ರ ದರ್ಶನ ಮಾಡಿ. ಒಂದು ಅಗ್ನಿಯನ್ನು ಪ್ರವೇಶ ಆಗ್ತಿದ್ದಂಗೆ ಹಿಂದೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವೇಶ ಆಗ್ತಾರೆ. ಆ ಪ್ರವೇಶ ಆಗ್ತಿದ್ದಂಗೆ ಅವರು ಪೂರ್ವ ಜನ್ಮದಿಂದ ಹಿಡಿದು ಇಲ್ಲಿವರೆಗೂ ಏನೆಲ್ಲ ಅನುಭವಿಸಿರ್ತಾರೆ ಆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗದಂಥದ್ದು. ವರ್ಷ ಭಕ್ತರುಗಳು ಸಂಖ್ಯೆ ಹೆಚ್ಚಾಗ್ತಾ ಇದೆಯೇ ವಿನಃ ಕಡಿಮೆ ಆದಂಥದ್ದು ನಾನು ನೋಡಿಲ್ಲ. ಪ್ರಪ್ರಥಮವಾಗಿ ನಮ್ಮೂರವರು, ನಮ್ಮ ಸುತ್ತಮುತ್ತ ಹಳ್ಳಿಯವರೇ ಕೂಡ ಒಂದು ಅಗ್ನಿಕುಂಡವನ್ನು ನಾವು ಮಾಡ್ತಾಯಿದ್ವಿ. ಈಗ ಸಹಸ್ರಾರು ಸಂಖ್ಯೆಯಲ್ಲಿ ದೇಶದ ಮೂಲೆಗಳಿಂದಲೂ ಕೂಡ ಈ ಅಗ್ನಿಕುಂಡ ಪ್ರವೇಶಕ್ಕೆ ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮಗಂತೂ ಬಹಳ ಸಂತೋಷ ತಂದಿದೆ. ಇಲ್ಲಿ ಮಹಾಮಣೇವಿನ ಸೇವೆ ಅಂತ ಆಗ್ತದೆ, ಅಗ್ನಿಕುಂಡ ಪ್ರವೇಶ ಅಂತ ಹೇಳಿ ಆಗ್ತದೆ. ಅಮ್ಮನವರಿಗೆ ಮತ್ತು ಸ್ವಾಮಿಯವರಿಗೆ ವಿಶೇಷವಾದಂಥ ಕೆಂಡದ ರಚನೆ ಆಗ್ತಕ್ಕಂಥದ್ದು. ಕೆಂಡದ ನೀರನ್ನು ಹಾಕಿಸ್ಕೊಳ್ಳುವಂಥ ಭಕ್ತರಿದ್ದಾರೆ, ಕೆಂಡದ ನೀರನ್ನು ಹಾಕಿಸ್ಕೊಂತಾರೆ. ಹಾಗಾಗಿ ವರ್ಷ ಶಿವರಾತ್ರಿ ಕಾಲದ 8 ದಿನಕ್ಕೆ ನಡೀತಕ್ಕಂಥ ಒಂದು ಕೆಂಡೋತ್ಸವಕ್ಕೆ ಎಲ್ಲ ಕೂಡ ಬನ್ನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ರೀತಿಯಾದಂಥ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅಮ್ಮನವರು ನಮ್ಮ ಕ್ಷೇತ್ರದಲ್ಲಿ ಬರವಣಿಗೆ ಮೂಲಕವಾಗಿ ಉತ್ತರವನ್ನು ಕೊಡ್ತಾರೆ. ಆ ಉತ್ತರವನ್ನು ಕೊಟ್ಟು ಕ್ಷಣಾರ್ಧದಲ್ಲೇ ಒಂದು ತಡೆ ಹೊಡೆಸಿದರೆ ಸಾಕು. ಈ ಕ್ಷೇತ್ರಕ್ಕೆ ಬಂದು ತಡೆ ನಿವಾರಣೆ ಮೂಲಕವಾಗಿ ನಿಮ್ಮೆಲ್ಲ ಸರ್ವ ಸಂಕಷ್ಟ ಬಗೆಹರಿಸ್ತಾ ಇರತಕ್ಕಂಥದ್ದು. ನಿಮಗೆ ವಾಮಾಚಾರಿಕ ಸಮಸ್ಯೆ ಇದೆಯಾ, ಕೆಡುಕಿನ ಸಮಸ್ಯೆ ಇದೆಯಾ, ಮತ್ತು ನಿಮಗೆ ಹಣಕಾಸಿನ ಸಮಸ್ಯೆ ಇದೆಯಾ, ಕುಟುಂಬದಲ್ಲಿ ನೆಮ್ಮದಿ ಕಳೆದಿದೆಯಾ, ಎಲ್ಲ ಸಮಸ್ಯೆಗಳಿಗೆ ಉತ್ತರ ಅಮ್ಮನವರು ಬರವಣಿಗೆ ಮೂಲಕವಾಗಿ ತಿಳಿಸೋದು ಮತ್ತು ಒಂದು ತಡೆ ಮುಖಾಂತರವಾಗಿ ಅದನ್ನು ಬಗೆಹರಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ತುಂಬ ಒಳ್ಳೆಯದಾಗಿದೆ. ಇವತ್ತು ತುಂಬ ಹೋಮ ಎಲ್ಲ ಮಾಡಿಸಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ಹೋಮ. ತುಂಬ ಇಷ್ಟ ಆಯಿತು ನಮಗಂತೂ. ಇಲ್ಲಿ ದೇವ್ರ ದರ್ಶನ ಮಾಡ್ತಾಯಿದ್ರೆ ನಮಗೆ ಇದೇ ಆಗಿಬಿಡುತ್ತೆ, ಮೈ ಮರೆತು ನಿಂತೋಗ್ಬಿಡ್ತೀವಿ. ಅಷ್ಟು ಚೆನ್ನಾಗಿದೆ ದೇವರು, ತುಂಬ ಚೆನ್ನಾಗಿದೆ. ಇಲ್ಲಿ ತಡೆ ಹೊಡಿಸ್ತಾರೆ. ಏನಾದರೂ ನಿಮಗೆ ಕಷ್ಟ ಇದ್ದರೆ ಕೇಳ್ಕೊಂಡ್ರೆ ಪರಿಹಾರ ಮಾಡ್ತಾರೆ ಇಲ್ಲಿ ಅಮ್ಮವರು. ಬನ್ನಿ ನೋಡಿ, ಎಲ್ಲ ನೀವು ತಿಳ್ಕೊಳ್ಳಿ, ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.